ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಇನ್ನೇನು ಸ್ವಲ್ಪ ದಿನದಲ್ಲೇ ನಿಮ್ಮ KCET ಆಪ್ಷನ್ ಎಂಟ್ರಿ ಶುರುವಾಗುತ್ತೆ. ಸೊ ಆಪ್ಷನ್ ಎಂಟ್ರಿ ಶುರು ಆದಮೇಲೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವೇನೋ ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ. ಸೊ ಆ ಎಲ್ಲ ಪ್ರೊಸೀಜರ್ಗೆ ಸುಮಾರಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಓಕೆನಾ? ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಿಮ್ಮ ಕೌನ್ಸಿಲಿಂಗಿಗೆ ಅಂದರೆ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತಿರಲ್ವಾ, ಆ ಒಂದು ಟೈಮಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅನ್ನೋದಾದರೆ, ಫಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆಯಿತಾ. ಇದುವರೆಗೂ ಕೂಡ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಇನ್ನೂ ಲಿಂಕನ್ನು ಪ್ರೊವೈಡ್ ಮಾಡಿಲ್ಲ. ಸೊ ಪ್ರೊವೈಡ್ ಮಾಡಿದ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ. ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇಟ್ಕೊಂಡು ನೀವು ಸೀಕ್ರೆಟ್ ಕೀ ಅನ್ನೋದಿರುತ್ತೆ ಅದರಲ್ಲಿ, ಆ ಒಂದು ಸೀಕ್ರೆಟ್ ಕೀ ಯೂಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಈಗೆಲ್ಲ ಆಪ್ಷನ್ ಎಂಟ್ರಿ ಆಯಿತು, ಸೀಟ್ ಅಲಾಟ್ಮೆಂಟ್ ಆಯಿತು. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಹೀಗೆಲ್ಲ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಒಂದು ಸೀಟ್ ಸಿಗುತ್ತೆ ಅಲ್ವಾ ಕಾಲೇಜಲ್ಲಿ. ಸೊ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ. ಆ ಒಂದು ಟೈಮಲ್ಲಿ ಸುಮಾರಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ಓಕೆನಾ? ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕಂಪಲ್ಸರಿ ಕೊಡಲೇಬೇಕಾಗಿರುತ್ತೆ. ಫಸ್ಟ್ನೇದಾಗಿ ಅದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಓಕೆನಾ? ಅದನ್ನಂತೂ ನೀವು ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಆಪ್ಷನ್ ಕೊಟ್ಟಾದಮೇಲೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಇಟ್ಕೊಂಡಿರಿ ಆಯಿತಾ. ಅದು ಬೇಕಾಗುತ್ತೆ. ಮತ್ತು KCET ಅಪ್ಲಿಕೇಶನ್ ಫಾರ್ಮು, ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಕೆಲವು ಸ್ಟೂಡೆಂಟ್ಸು ಫೈನಲ್ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡಿರಲ್ಲ, ಅಥವಾ ಡೌನ್ಲೋಡ್ ಮಾಡ್ಕೊಂಡಿರೋದೆಲ್ಲೋ ಮಿಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ KE ಅವರು ಮತ್ತೆ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಆ ಲಿಂಕನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂದರೆ, ಡೀಟೇಲ್ ಸ್ಟೆಪ್ಸನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ಶಾರ್ಟ್ ಮೂಲಕ, ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ. ಸೊ ಅದನ್ನ ನೀವು ಚೆಕ್ ಮಾಡ್ಬೋದು. ಸೊ ಅದನ್ನ ಚೆಕ್ ಮಾಡಿ ಇವಾಗಲೇ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ಇಟ್ಕೊಂಡಿರಿ ಆಯಿತಾ. ನೆಕ್ಸ್ಟು KCET ಅಡ್ಮಿಟ್ ಕಾರ್ಡು. ಓಕೆನಾ? ನೀವೇನು ಎಕ್ಸಾಮ್ ಬರೆಯೋಕೆ ಹೋಗಿದ್ರಿ ಅಲ್ವಾ ಅಡ್ಮಿಟ್ ಕಾರ್ಡ್ ತೊಗೊಂಡು, ಸೊ ಅದು ಕೂಡ ಇರಬೇಕಾಗುತ್ತೆ ನಿಮ್ಮ ಹತ್ರ. ನೆಕ್ಸ್ಟು SSLC ಮಾರ್ಕ್ಸ್ ಕಾರ್ಡು, ಒರಿಜಿನಲ್ ಮಾರ್ಕ್ಸ್ ಕಾರ್ಡೇ ಬೇಕಾಗುತ್ತೆ ನಿಮಗೆ. ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನೇ ಇಸ್ಕೊತಾರೆ. ನೆಕ್ಸ್ಟು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಅಕಸ್ಮಾತ್ ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿರಲಿಲ್ಲ ಅಂತಂದರೆ, ಸೆಕೆಂಡ್ ರೌಂಡ್ ಅಷ್ಟೊತ್ತಿಗೆ ಬಂದಿರುತ್ತೆ, ಫಸ್ಟ್ ರೌಂಡಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಕೊತಿದ್ದೀರ ಅಂತಂದರೆ, ಆ ಟೈಮಲ್ಲಿ ಬಂದಿರಲಿಲ್ಲ ಅಂತಂದರೆ, ನಿಮ್ಮ ಕಾಲೇಜ್ಗೆ ಹೋಗಿ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಬರ್ಸ್ಕೊಂಬರ್ಬೇಕಾಯ್ತಾ. ಅಲ್ಲಿ ಬರ್ಕೊಡ್ತಾರೆ, ಪ್ರಿನ್ಸಿಪಲ್ಗೆ ಹೋಗಿ ಕೇಳಿ ಸೀಲು ಸಿಗ್ನೇಚರ್ ಹಾಕಿ ಒಂದು ಮಾರ್ಕ್ಸ್ ಕಾರ್ಡ್ನ ಬರ್ಕೊಡ್ತಾರೆ ಅವರೇ. ಸೊ ಅದನ್ನ ತೊಗೊಂಡು ಬನ್ನಿ, ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಬೇಕು ಅಂತ ಕೇಳಿ ಆಯಿತಾ. ನೆಕ್ಸ್ಟು ನೀವೇನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಸ್ಟಡಿ ಮಾಡಿರ್ತೀರ, ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ, ಕಾಲೇಜವ್ರು ಕೇಳ್ತಾರೆ. ಸೊ ಇವಿಷ್ಟು ಎಲ್ಲರಿಗೂ ಕಂಪಲ್ಸರಿ ಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಹೇಳ್ತಾ ಇರುವಂಥ ಡಾಕ್ಯುಮೆಂಟ್ಸ್ಗಳು, ನೀವೇನಾದರೂ ಈ ಕೋಟಾನ ಕ್ಲೇಮ್ ಮಾಡಿದಲ್ಲಿ ಮಾತ್ರ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಫಸ್ಟ್ ಒಂದು ರೂರಲ್ ಕೋಟಾ, ಅಂದರೆ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ರೂರಲ್ ಏರಿಯಾದಲ್ಲಿ ಏನಾದ್ರು ಓದಿದ್ರಿ ಅಂತಂದರೆ, ಈ ಒಂದು ಕೋಟಾ ಕ್ಲೇಮ್ ಮಾಡ್ಕೊಳೋದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಎಲ್ಲೆಲ್ಲಿ ರೂರಲ್ ಏರಿಯಾದಲ್ಲಿ ಓದಿದ್ದೀರಾ, ಆ ಒಂದು ಸ್ಕೂಲ್ಗೆ ಹೋಗಿ ನೀವು ರೂರಲ್ ಸರ್ಟಿಫಿಕೇಟ್ನ ಬರ್ಸ್ಕೊಂಬರ್ಬೇಕಾಗುತ್ತೆ. ನೀವೇನಾದರೂ GM ಕ್ಯಾಂಡಿಡೇಟ್ಸ್ ಆಗಿದ್ದರೆ ರೂರಲ್ ಸರ್ಟಿಫಿಕೇಟ್ ಜೊತೆಗೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಸೊ OBC SC ST ಕ್ಯಾಂಡಿಡೇಟ್ಗೆ ರೂರಲ್ ಸರ್ಟಿಫಿಕೇಟ್ ಇದ್ದರೆ ಸಾಕಾಗುತ್ತೆ, ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಏನು ಬೇಡ. ನೆಕ್ಸ್ಟು ನೀವೇನಾದರೂ ಕನ್ನಡ ಮೀಡಿಯಂ ಕೋಟಾನ ಕ್ಲೇಮ್ ಮಾಡ್ಕೊತಿದ್ರ ಅಂತಂದರೆ, ಅದಕ್ಕೆ ಸಂಬಂಧಪಟ್ಟಂಥ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಸೊ ಅದನ್ನು ಕೂಡ ಬರ್ಸ್ಕೊಬಂದು ಇಟ್ಕೊಂಡಿರಿ ಇವಾಗಲೇ. ನೆಕ್ಸ್ಟು ನೀವೇನಾದರೂ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರುವಂಥ RD ನಂಬರ್ನ ಎಂಟ್ರ್ ಮಾಡಿ ವೆರಿಫಿಕೇಷನ್ ಆಗಿತ್ತು ಅಂತ ಅಂದರೆ, ನೀವು ಈ ಒಂದು ಇನ್ಕಮ್ ಮತ್ತು ಕ್ಯಾಸ್ಟ್ ಕೋಟಾಗೆ ಎಲಿಜಿಬಲ್ ಆಗಿರ್ತೀರ ಅಂತ. ಸೊ ಅದನ್ನು ಕೂಡ ರೆಡಿ ಮಾಡಿಟ್ಕೊಬೇಕು. ತಹಶೀಲ್ದಾರ್ ಆಫೀಸಿಂದ ಏನು ಪ್ರೊವೈಡ್ ಮಾಡಿರ್ತಾರಲ್ವಾ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ನೆಕ್ಸ್ಟು ಸ್ಪೆಷಲ್ ಕ್ಯಾಟಗರಿ ಏನಾದರೂ ನೀವು ಕ್ಲೇಮ್ ಮಾಡ್ಕೊತಿದ್ದೀರ ಅಂತಂದರೆ, ಅಂದರೆ ಸ್ಪೋರ್ಟ್ಸ್ ಕೋಟಾ ಆಗಿರ್ಬೋದು, PH ಕೋಟಾ ಆಗಿರ್ಬೋದು, ಈ ರೀತಿ ಕೋಟಾನ ಕ್ಲೇಮ್ ಮಾಡ್ಕೊತಿದ್ದೀರ ಅಂತಂದರೆ, ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಇಟ್ಕೊಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಲ್ವಾ, ಆ ಮೊಬೈಲ್ ನಂಬರ್ಗೆ ನೀವೇನಾದರೂ ಲಾಗಿನ್ ಆಗಬೇಕಾದ ಸಂದರ್ಭದಲ್ಲಿ OTP ಬರ್ತಿತ್ತು, ಈ ರೀತಿ ಆಗ್ತಿತ್ತಲ್ವ, ಆ ಒಂದು ಮೊಬೈಲ್ ನಂಬರು ಆ್ಯಕ್ಟಿವ್ ಆಗಿರಬೇಕು. ಸೊ ಆ ಮೊಬೈಲ್ ನಂಬರ್ನ ನೀವು ಇಟ್ಕೊಂಡಿರಬೇಕು. ಓಕೆನಾ? ನೆಕ್ಸ್ಟು ನಿಮ್ಮ ಸೀಟ್ ಅಲಾಟ್ಮೆಂಟ್ ಆದಮೇಲೂ ಸಹ ನಿಮಗೆ ಅಡ್ಮಿಷನ್ ಆರ್ಡರ್ ಇರುತ್ತೆ, ಆಮೇಲೆ ಚಲನ್ ಕಾಪಿ ಇರುತ್ತೆ, ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಸೊ ಆ ಎಲ್ಲ ಅಪ್ಡೇಟ್ಸ್ನ ಮತ್ತೆ ನಾನು ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ಕೊಡ್ತಾ ಇರ್ತೀನಿ. ಸೊ ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ ನಿಮ್ಮ ಕೌನ್ಸಿಲಿಂಗ್ಗೆ ಬೇಕಾದಂಥ ಪಿನ್ ಟು ಪಿನ್ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಆ್ಯಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್, ನಾನು ಕೂಡ ನಿಮ್ಮ ಸೀನಿಯರ್ ಅಲ್ವಾ, ಸೊ ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಲಾಸ್ಟ್ ಇಯರ್ ಕೂಡ ನಮ್ಮ ಜೂನಿಯರ್ಸ್ಗೆ ಮಾಡಿಕೊಟ್ಟಿದ್ದೆ, ನಾನು ಕೌನ್ಸಿಲಿಂಗ್ ಪ್ರೊಸೆಸಲ್ಲೆಲ್ಲ ಹೆಲ್ಪ್ ಮಾಡಿದ್ದೆ. ಸೊ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಆಗ್ಬೋದು, ಅವ್ರಿಗೂ ಕೂಡ ಶೇರ್ ಮಾಡಿ. ಓಕೆನಾ? ಆಮೇಲೆ ನನ್ನ ತಲೆಯಲ್ಲಿ ಇನ್ನೊಂದು ಪ್ಲ್ಯಾನ್ ಇದೆ. ಅದೇನು ಅಂತಂದರೆ, ನಿಮ್ಮ ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಆಗಲಿ ಅಂತಂದು ಒಂದು 50 to 100 ಕಾಲೇಜಸ್ನ ಒಂದು ಲೀಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನಾದರೂ ಇಂಟ್ರೆಸ್ಟ್ ತೋರಿಸಿದರೆ ನಾನು ನಿಮಗೆ ಅದನ್ನ ವಿಡಿಯೋ ಮುಖಾಂತರ ನಾನು ನಿಮಗೆ ಮಾಡಿಕೊಡ್ತೀನಿ. ಸೊ ಖಂಡಿತ ಯೂಸ್ ಆಗುತ್ತೆ ನಿಮಗೆ. ಸೊ ಅದ್ರ ಬಗ್ಗೆ ಪೋಲ್ ಕೂಡ ಹಾಕಿದೆ, ಬಟ್ ಯಾರು ಕೂಡ ಅಷ್ಟೊಂದು ರೆಸ್ಪಾನ್ಸ್ ಮಾಡಿರಲಿಲ್ಲ. ಸೊ ಆ ಒಂದು ಟಾಪಿಕ್ ಮೇಲೆ ನಿಮ್ಗೆ ಏನಾದರೂ ವಿಡಿಯೋ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ ಇವಾಗಲೇ.
ಟ್ರೈ ಮಾಡ್ತೀನಿ. ಓಕೆನಾ? ಸೊ ಏನೇ ಡೌಟ್ಸ್ ಇರಲಿ, ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು, ನಿಮ್ಮ ಸೀಟ್ ಅಲಾಟ್‌ಮೆಂಟ್ ಹೇಗಾಗುತ್ತೆ, ಮತ್ತು ಕಾಲೇಜ್ ಬಗ್ಗೆ ಏನಾದರೂ ಡೌಟ್ಸ್ ಇರಲಿ ಕಮೆಂಟ್ ಮಾಡಿ ಆಯಿತಾ? ಖಂಡಿತ ಹೆಲ್ಪ್ ಮಾಡ್ತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಯಿತು ಅಂತ ಅನ್ಕೊತೀನಿ. ಸೊ ಇವಾಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಯೂಸ್ ಆಗುತ್ತೆ. ಇವಾಗಲೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್‌ಗೂ ಕೂಡ ಶೇರ್ ಮಾಡಿ ಆಯಿತಾ? ಸೊ ಫ್ರೆಂಡ್ಸ್, ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.